ನಮಸ್ಕಾರ. ಕಾಲ್ ಮಾಡಿ ವೋಟ್ ಮಾಡಿ ಲೋಕಸಮರ 2024 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭುದೇ. ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ತಿಳ್ಕೊಳ್ಳುವಂತ ಸಮಯ. ಅದಕ್ಕಿಂತ ಮುಂಚೆ ನಾವು ಇವತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನ ನಡೆಸಿದ್ವಿ. ಸಹಜವಾಗಿ ಎಂದಿನಂತೆ ಭರಪೂರ ಪ್ರತಿಕ್ರಿಯೆ ಸಿಕ್ಕಿದೆ. ಸಾವಿರಾರು ಕರೆಗಳನ್ನು ನಾವು ಸ್ವೀಕರಿಸಿದ್ದೀವಿ. ಸಹಜವಾಗಿ ಇಂಥ ಪಕ್ಷದ ಅಭ್ಯರ್ಥಿ ಕಣಕ್ಕಿಳಿಬೇಕು, ನಾವು ಇಂಥವರಿಗೇನೆ ವೋಟ್ ಹಾಕ್ತೀವಿ ಅಂತೇಳಿ ಇವತ್ತಿನ ಸಂಚಿಕೆಯಲ್ಲಿ ಕಾಲ್ ಮಾಡಿದಂಥ ಮತದಾರರೇನಿದ್ದಾರೆ ಅವರೆಲ್ಲ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಯಾವ ಪಕ್ಷದ ಕಡೆಗಿದೆ, ಯಾವ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ, ಯಾವ ಪಕ್ಷ ಹಿನ್ನಡೆಯಲ್ಲಿದೆ, ಯಾರ್ಯಾರಿಗೆ ಎಷ್ಟು ವೋಟ್ಸ್ ಬಂದಿದೆ, ಅದರಲ್ಲಿ ಬಿಜೆಪಿಗೆ ಎಷ್ಟು, ಕಾಂಗ್ರೆಸ್ಗೆ ಎಷ್ಟು, ಎಲ್ಲ ವಿಚಾರಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಬಂದಿದೆ. ಇವತ್ತು ನಾವು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿತ್ತು. ಈ ಒಂದು ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಬೆಳಗ್ಗೆ 9:30ರಿಂದ ಸಂಜೆ 5:30ರವರೆಗೆ ದಕ್ಷಿಣ ಕನ್ನಡ ಕ್ಷೇತ್ರದ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿತ್ತು. ಸರ್ವೆಯಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ದಕ್ಷಿಣ ಕನ್ನಡದ ಜನತೆ. ದಕ್ಷಿಣ ಕನ್ನಡದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಸಾವಿರಾರು ಕರೆಗಳನ್ನ ನಾವಿವತ್ತು ಅಟೆಂಡ್ ಮಾಡಿದ್ದೀವಿ. ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರ ಪ್ರಭುಗಳು. ಸೊ ಯಾರು ನಮಗೆ ಅಭ್ಯರ್ಥಿ ಆಗಬೇಕು, ಯಾರು ಕಣಕ್ಕಿಳಿಬೇಕು, ಈ ಬಾರಿ ಯಾರು ಕಣಕ್ಕಿಳಿದ್ರೆ ನಾವು ಅವರಿಗೆ ವೋಟ್ ಹಾಕ್ತೀವಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ನಿಮ್ಮ ಪವರ್ ಟಿವಿ ನಡೆಸಿದಂತ ಈ ಸಮೀಕ್ಷೆ ಬೆಳಿಗ್ಗೆ 9:30ರಿಂದ ಆರಂಭ ಆಗಿ ಸಂಜೆ 5:30ಕ್ಕೆ ಕೊನೆಗೊಳ್ತು. ಇದಕ್ಕೆ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಆ ಭಾಗದ ಜನರು. ಸೊ ಯಾರಿಗೆ ಮುನ್ನಡೆ, ಹಾಗಾದ್ರೆ ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ವೋಟ್ ಬಂದಿದೆ? ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಈ ಬಾರಿ ಯಾರಿಗೆ ಟಿಕೆಟ್ ಸಿಗಬಹುದು, ಹಾಗೇನೆ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ? ನಳಿನ್ ಕುಮಾರ್ ಕಟೀಲ್, ಬ್ರಿಜೇಶ್ ಚೌಟ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ದಕ್ಷಿಣ ಕನ್ನಡದಲ್ಲಿ ಭಾರಿ ಪೈಪೋಟಿ ಇದೆ. ಸೊ ನೋಡಬೇಕು ಯಾರಿಗೆ ಮಣೆ ಹಾಕ್ತಾರೆ ಅಂತ. ರೇಸ್ನಲ್ಲಿ ಮಿಥುನ್ ರೈ, ರಮಾನಾಥ್ ರೈ, ವಿನಯ್ ಕುಮಾರ್ ಸೊರಕೆ ಇವರೆಲ್ಲರೂ ಕೂಡ ಆಸ್ಪಿರೆಂಟ್ ಈ ಭಾಗದಲ್ಲಿ. ಸೊ ಯಾರಿಗೆ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಜೊತೆಗೆ ಯಾರಿಗೆ ಟಿಕೆಟ್ ಸಿಗುತ್ತೆ, ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇವತ್ತು ನಾವು ಸಮೀಕ್ಷೆ ನಡೆಸಿದಂತ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಇಲ್ಲಿ ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಹಾಲಿ ಸಂಸದರಿದ್ದಾರೆ. ಕಳೆದ 5 ಬಾರಿಯ ಚುನಾವಣೆಯನ್ನ ನಾವು ಒಮ್ಮೆ ಗಮನಿಸೋದಾದ್ರೆ, ಸೊ ಇಲ್ಲಿ ಒಂದು ರೀತಿಯಾಗಿ ಈ ಲೋಕಸಭಾ ಕ್ಷೇತ್ರ ಏನಿದೆ ದಕ್ಷಿಣ ಕನ್ನಡ, ಇದು ಬಿಜೆಪಿಯ ಭದ್ರಕೋಟೆ. ಯಾಕಂತಂದ್ರೆ ಸಹಜವಾಗಿ 2009, 14, 2019 ಕಳೆದ 3 ಬಾರಿಯೂ ಕೂಡ ಇಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಸೊ ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬೇರೆಯವ್ರಿಗೆ ಟಿಕೆಟ್ ಸಿಗುತ್ತಾ? ಹೊಸ ಮುಖಕ್ಕೆ ಏನಾದರೂ ಮಣೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ? ಈ ರೀತಿಯಾದಂತಹ 10 ಹಲವು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಬಟ್ ಅದೆಲ್ಲದಕ್ಕೂ ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಸದ್ಯ 2024ರಲ್ಲಿ ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು? ಬಿಜೆಪಿಯಲ್ಲಿ ಯಾರ ಹೆಸರು ಕೇಳಿ ಬರ್ತಾ ಇದೆ? ಎಸ್, ಈಗ ಆಲ್ರೆಡಿ ಹಾಲಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅದರ ಜೊತೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸೊ ಇವರಿಗೇನಾದ್ರೂ ಟಿಕೆಟ್ ಸಿಗುತ್ತಾ ಅಥವಾ ನಳಿನ್ ಕುಮಾರ್ ಕಟೀಲ್ ಅವರೇ ಮತ್ತೊಮ್ಮೆ ಬಿಜೆಪಿಯಿಂದ ಅಖಾಡಕ್ಕೆ ಧುಮುಕ್ತಾರಾ? ಈ ರೀತಿಯಾದಂತಹ ಪ್ರಶ್ನೆ ಇದೆ. ಇದು ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಟಿಕೆಟ್ನ ಆಸ್ಪಿರೆಂಟ್ ಆದ್ರೆ, ಇನ್ನು ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಕಾಂಗ್ರೆಸ್ನಿಂದ ರಮಾನಾಥ್ ರೈ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅದರ ಜೊತೆಗೆ ಮಿಥುನ್ ರೈ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಬಾರಿ ಇವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಡ ಇದೆ. ಹಾಗೇನೆ ವಿನಯ್ ಕುಮಾರ್ ಸೊರಕೆ, ಈ 3 ಜನ ಆಸ್ಪಿರೆಂಟ್ ಇದ್ದಾರೆ. ನಾವು ನೋಡ್ಬೇಕಾಗುತ್ತೆ ಯಾರಿಗೆ ಈ ಬಾರಿ ಟಿಕೆಟ್ ಅನ್ನ ಹೈಕಮಾಂಡ್ ನೀಡುತ್ತೆ ಅಂತ. ಬಟ್ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು, ಯಾರನ್ನ ಅಭ್ಯರ್ಥಿ ಮಾಡಬೇಕು, ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ನಾವು ಇಲ್ಲಿ ಆರಾಮಾಗಿ ಗೆಲ್ಲಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಸಹಜವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ. ಸೊ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಕಸರತ್ತು 2 ಪಕ್ಷಗಳಲ್ಲಿ ನಡೀತಾ ಇದೆ. ಸೊ ನೋಡ್ಬೇಕಾಗುತ್ತೆ ಬಿಜೆಪಿಯಿಂದ ಯಾರಿಗೆ ಮಣೆ ಹಾಕಲಾಗುತ್ತೆ, ಕಾಂಗ್ರೆಸ್ನಿಂದ ಯಾರು ಅಖಾಡಕ್ಕೆ ಧುಮುಕ್ತಾರೆ ಅಂತ. ಸೊ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ. ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6ರಲ್ಲಿ ಬಿಜೆಪಿ ಶಾಸಕರಿದೆ, 2ರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸೊ ಹಾಗೆ ನಾವು ನೋಡ್ತಾ ಇದ್ದೀವಿ, ಮಂಗಳೂರು ಉಳ್ಳಾಲ ಕಾಂಗ್ರೆಸ್ನ ಯುಟಿ ಖಾದರ್ ಇದ್ದಾರೆ, ಮಂಗಳೂರು ಉತ್ತರ ಭರತ್ ಶೆಟ್ಟಿ ಇವರು ಬಿಜೆಪಿ, ಹಾಗೆಯೇ ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯ ವೇದವ್ಯಾಸ್ ಕಾಮತ್ ಅವರಿದ್ದಾರೆ, ಮೂಡುಬಿದ್ರೆ ಉಮಾನಾಥ್ ಕೋಟ್ಯಾನ್ ಇವರು ಕೂಡ ಬಿಜೆಪಿ. ಸೊ 6ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, 2ರಲ್ಲಿ ಕಾಂಗ್ರೆಸ್. ಬೆಳ್ತಂಗಡಿಯಲ್ಲಿ ಹರೀಶ್ ಪುಂಜಾ ಬಿಜೆಪಿ, ಬಂಟ್ವಾಳ ರಾಜೇಶ್ ನಾಯ್ಕ್ ಇವರು ಕೂಡ ಬಿಜೆಪಿ.
ಹಾಗೆಯೇ ಪುತ್ತೂರಲ್ಲಿ ಕಾಂಗ್ರೆಸ್ನ ಅಶೋಕ್ ರೈ ಅವರು ಶಾಸಕರಾಗಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಇವರು ಬಿಜೆಪಿಯಿಂದ ಶಾಸಕರಾಗಿದ್ದಾರೆ. ಇದು ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 2ರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ರೆ, ಇನ್ನುಳಿದಂತೆ 6ರಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಸೊ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದಿಂದ ಯಾರು ಶಾಸಕರಾಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಇವತ್ತು ನಾವು ನಡೆಸಿದಂಥ ಸಮೀಕ್ಷೆಯಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯಗಳು ಬಂದಿದೆ ಅದೆಲ್ಲವನ್ನ ನೋಡೋದಕ್ಕಿಂತ ಮುಂಚೆ 2019ರ ಅಭ್ಯರ್ಥಿಗಳ ಬಲಾಬಲ ಯಾವ ರೀತಿಯಾಗಿತ್ತು, ಯಾವ ರೀತಿಯಾದಂಥ ಪೈಪೋಟಿ ಇತ್ತು ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ, ಅದನ್ನು ಕೂಡ ನೋಡೋಣ. ಅಭ್ಯರ್ಥಿಗಳ ಬಲಾಬಲ ನೋಡ್ತಾ ಇದ್ದೀವಿ. ನಳಿನ್ ಕುಮಾರ್ ಕಟೀಲ್ ಬಿಜೆಪಿಯಿಂದ ಕಣಕ್ಕಿಳಿದಿದ್ರು. ಇವರಿಗೆ 7,74,285 ವೋಟ್ಸ್ ಬಿದ್ದಿತ್ತು. 57.57% ಮತ ಬಂದಿತ್ತು. ಮಿಥುನ್ ರೈ ಕಾಂಗ್ರೆಸ್ ಇಂದ ಕಣಕ್ಕಿಳಿದಿದ್ರು. 4,99,664 ವೋಟ್ಗಳನ್ನ ಅವರು ಪಡ್ಕೊಂಡಿದ್ರು. 37.15%. ಇನ್ನು ಇಲಿಯಾಸ್ ಮೊಹಮ್ಮದ್ ತುಂಬೆ ಅಂತೇಳಿ SDPI ಇಂದ ಅವರು ಕಣಕ್ಕಿಳಿದಿದ್ರು. 46,839 ವೋಟ್ಸ್, ಅಂದ್ರೆ 3.48% ಅಷ್ಟು ವೋಟ್ಸ್ ಅನ್ನ ಅವರು ಪಡೆದಿದ್ರು. ಸೊ ಇದು ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದಂತ ಸಂದರ್ಭದಲ್ಲಿ ಎಷ್ಟು ವೋಟ್ಸ್ ಅವರಿಗೆ ಸಿಕ್ಕಿತ್ತು, ಅದರ ಜೊತೆಗೆ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಂತ ಮಿಥುನ್ ರೈ ಅವರಿಗೆ ಎಷ್ಟು ವೋಟ್ ಸಿಕ್ಕಿತ್ತು, ಹಾಗೆ ಗೆಲುವಿನ ಅಂತರ ಎಷ್ಟಿತ್ತು. ಒಟ್ಟು ಚಲಾವಣೆಯಾದಂಥ ಮತಗಳು 13,45,039, ಅಂದ್ರೆ 77.99% ಅಷ್ಟು ವೋಟಿಂಗ್ಸ್ ಆಗಿತ್ತು. ಅದರಲ್ಲಿ ಗೆಲುವಿನ ಅಂತರ 2,74,621. ಈ ಒಂದು ಗೆಲುವಿನ ಅಂತರದಲ್ಲಿ ನಳಿನ್ ಕುಮಾರ್ ಕಟೀಲ್ ವಿಜಯ ಪತಾಕೆಯನ್ನ ಹಾರಿಸಿದ್ರು. ಅದರ ನಂಬರ್ಸ್ ಅನ್ನ ನಾವು ಗಮನಿಸಬಹುದು. ಆಲ್ಮೋಸ್ಟ್ 2,74,621 ಲೀಡಿಂಗ್ ನಲ್ಲಿ ಅವರು ಗೆದ್ದಿದ್ರು. ಅಂದ್ರೆ ಇಲ್ಲಿ ಬಿಜೆಪಿಗೆ ಸಹಜವಾಗಿ ಭದ್ರಕೋಟೆ. ಯಾಕಂತಂದ್ರೆ ಈ ಭಾಗದಲ್ಲಿ ಏನು ಬಿಜೆಪಿಯ 6 ಜನ ಶಾಸಕರಿದ್ದಾರೆ. ಅದು ಒಂದು ರೀತಿಯಾಗಿ ಸಹಜವಾಗಿ ಈ ಒಂದು ಬರುವಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಅದು ಒಂದು ರೀತಿಯಾಗಿ ಸಹಕಾರ ಆಗುತ್ತೆ. ಯಾಕಂತಂದ್ರೆ ಬಿಜೆಪಿಯ ಶಕ್ತಿ ಆ ಭಾಗದ ಜನ ಮತ್ತು ಕಾರ್ಯಕರ್ತರು. ಅದರ ಜೊತೆಗೇನೆ ಈ ಹಿಂದುತ್ವ, ಅಭಿವೃದ್ಧಿ, ಹಾಗೆ ಮೋದಿ ಪಕ್ಷ, ಧರ್ಮ, ಇದೆಲ್ಲದರ ಆಧಾರದ ಮೇಲೆ ಇಲ್ಲಿ ಬಿಜೆಪಿ ಬಹಳ ಭದ್ರಕೋಟೆಯನ್ನ ಇಲ್ಲಿ ನಿರ್ಮಿಸ್ಕೊಂಡಿದೆ. ಸೊ ಈ ಭಾಗದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ ಹಾಗಾದ್ರೆ ವೋಟರ್ಸ್ ಡೀಟೇಲ್ಸ್ ಅನ್ನ ನೋಡೋಣ. ಒಟ್ಟು ಮತದಾರರ ಸಂಖ್ಯೆ 18 ಲಕ್ಷ. ಅದರಲ್ಲಿ ಪುರುಷರು 8.15 ಲಕ್ಷ ಇದ್ರೆ, ಮಹಿಳೆಯರು 7.85 ಲಕ್ಷ ವೋಟರ್ಸ್ ಇದ್ದಾರೆ. ಸೊ ಒಟ್ಟು 18 ಲಕ್ಷ. ಅದರಲ್ಲಿ ಮೇಲ್ ವೋಟರ್ಸ್ ಬಂದು 8.15 ಲಕ್ಷ ಇದ್ರೆ, ಫಿಮೇಲ್ ವೋಟರ್ಸ್ ಬಂದು 7.85 ಲಕ್ಷ ಇದ್ದಾರೆ. ಸೊ ಇದು ಒಟ್ಟು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಮಹಿಳೆಯರೆಷ್ಟು ಪುರುಷರೆಷ್ಟು ಅನ್ನುವಂಥದ್ದು. ಜೊತೆಗಿನ ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡೋದಾದ್ರೆ ಯಾವ್ಯಾವ ಕಮ್ಯುನಿಟಿಗೆ ಸೇರಿದಂಥವ್ರು ಎಷ್ಟು ಜನ ಇದ್ದಾರೆ. ಸೊ ಒಟ್ಟು ಮತದಾರರು ಜಾತಿವಾರು ಲೆಕ್ಕಾಚಾರದಲ್ಲಿ ಬಿಲ್ಲವರು 4 ಲಕ್ಷ, ಬಂಟರು 3.05 ಲಕ್ಷ, ಮುಸ್ಲಿಮರು 3.05 ಲಕ್ಷ. ಸೊ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ವೋಟರ್ಸ್. ಒಕ್ಕಲಿಗ, ಗೌಡ ಅದರಲ್ಲಿ 2 ಲಕ್ಷ ವೋಟರ್ಸ್ ಇದ್ರೆ, ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥವರು 1 ಲಕ್ಷ ಜನ ಇದ್ದಾರೆ. ಇನ್ನು SC ST ಪ್ಲಸ್ ಇತರೆ 4.25 ಲಕ್ಷ. ಇದು ಒಟ್ಟು ಎಷ್ಟು ಜನ ಇದ್ದಾರೆ, ಆ ಒಟ್ಟು ಇರುವಂತ ವೋಟರ್ಸ್ ನಲ್ಲಿ ಜಾತಿವಾರು ಲೆಕ್ಕಾಚಾರದಲ್ಲಿ ಯಾವ್ಯಾವ ಕಮ್ಯುನಿಟಿಗೆ ಸೇರಿದಂಥವ್ರು ಎಷ್ಟೆಷ್ಟು ಪ್ರಮಾಣದಲ್ಲಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾರರು ಬರ್ತಾರೆ ಅನ್ನುವಂತ ಡೀಟೇಲ್ಸ್ ಈ ರೀತಿಯಾಗಿದೆ. ಸೊ ಇವರೆಲ್ಲರ ಒಲವು ಯಾವ ಪಕ್ಷದ ಕಡೆಗಿದೆ. ಸಹಜವಾಗಿ ಈ ಬಾರಿ ಶತಾಯಗತಾಯ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಇನ್ನು ಪ್ಲಸ್ ಮತ್ತು ಮೈನಸ್ ಅನ್ನುವಂಥ ವಿಚಾರವನ್ನ ನಾವು ಆಸ್ ಯೂಶುವಲ್ ಗಮನಿಸ್ತೀವಿ. ಇಲ್ಲಿ ದೋಸ್ತಿಗಳಿಗೆ ಇರುವಂತ ಪ್ಲಸ್ ಪಾಯಿಂಟ್ ಏನು ಈ ಬಾರಿ ಚುನಾವಣೆಗೆ. ಪ್ರಧಾನಿ ನರೇಂದ್ರ ಮೋದಿ ಪರವಾದ ದೊಡ್ಡ ಅಲೆ ಇರೋದು ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಪ್ಲಸ್ ಆಗುತ್ತೆ. ಕರಾವಳಿ ಭಾಗದಲ್ಲಿ ಹಿಂದುತ್ವದ ಮತ ಬ್ಯಾಂಕ್ ಗಟ್ಟಿಯಾಗಿರೋದು ಕೂಡ ಇಲ್ಲಿ ದೋಸ್ತಿಗಳಿಗೆ ಕೈ ಹಿಡಿಯುತ್ತೆ. ರಾಮ ಮಂದಿರ ನಿರ್ಮಾಣದಿಂದ ಬಿಜೆಪಿಗೆ ಮತ್ತಷ್ಟು ಬಲ ಬಂದಿದೆ, ಅದು ಕೂಡ ಇಲ್ಲಿ ಪ್ಲಸ್ ಆಗುತ್ತೆ. ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಮೋದಿ ನೋಡಿ ಮತ ಹಾಕುವಂತ ವಿಶ್ವಾಸ ಈ ಭಾಗದ ಜನರಲ್ಲಿದೆ. ಸೊ ಕ್ಯಾಂಡಿಡೇಟ್ ಯಾರಾಗಿದ್ರು ಕೂಡ ನಾವು ಬಿಜೆಪಿಗೆ ಜೈ ಅಂತೀವಿ ಅನ್ನುವಂತ ಲೆಕ್ಕಾಚಾರ ಈ ಭಾಗದ ಜನರಿಗಿದೆ. ಸೊ ಇದಿಷ್ಟು ಕೂಡ ದೋಸ್ತಿಗಳಿಗೆ ಇರುವಂತ ಪ್ಲಸ್ ಪಾಯಿಂಟ್. ಸೊ ಈ ಕ್ಷಣದಲ್ಲಿ ಚುನಾವಣೆ ಆದ್ರೂ ಕೂಡ ಯಾರೇ ಅಭ್ಯರ್ಥಿ ಆದ್ರೂ ನಾವು ಅವರಿಗೆ ಜೈ ಅಂತೀವಿ ಅನ್ನುವಂತ ವಾತಾವರಣ ಈ ಭಾಗದಲ್ಲಿದೆ. ಹಾಗಾದ್ರೆ ಮೈನಸ್ ಏನಿದೆ ದೋಸ್ತಿಗಳಿಗೆ ಅದನ್ನು ಕೂಡ ಗಮನಿಸೋಣ. ಹಾಲಿ ಸಂಸದ ಕಟೇಲ್ ಸ್ಪರ್ಧೆಗೆ ಕಾರ್ಯಕರ್ತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ನಾಯಕರ ಜೊತೆ ಹಿಂದೂ ಸಂಘಟನೆಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಇದು ಕೂಡ ಇಲ್ಲಿ ದೋಸ್ತಿಗಳಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ. ಬಿಜೆಪಿ ಅಧ್ಯಕ್ಷರಾಗಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ಭಾರಿ ಹಿನ್ನಡೆ ಆಗಿದೆ.
ಸಂಸದರಾಗಿ ಕ್ಷೇತ್ರಕ್ಕೆ ಹೇಳಿಕೊಳ್ಳುವಂತ ಯಾವುದೇ ರೀತಿಯಾದಂಥ ಕೆಲಸ ಮಾಡಿಲ್ಲ. ಸಹಜವಾಗಿ ಇವರ ಏನು ಸ್ಪರ್ಧೆಗೆ ಈ ಬಾರಿ ಅಪಸ್ವರ ಕೇಳಿ ಬರ್ತಾ ಇದೆಯಲ್ಲ, ಇದು ಎಲ್ಲೋ ಒಂದ್ ಕಡೆ ದೋಸ್ತಿಗಳಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ. ಇದಿಷ್ಟು ಕೂಡ ದೋಸ್ತಿಗಳಿಗೆ ಇಲ್ಲಿ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಇನ್ನ ಕಾಂಗ್ರೆಸ್ನ ಮಟ್ಟಿಗೆ ಬರೋದಾದ್ರೆ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ವಿಚಾರಗಳು ಕೈ ಹಿಡಿಬಹುದು ಈ ಬಾರಿಯ ಚುನಾವಣೆಗೆ? ಗ್ಯಾರಂಟಿ ಜಾರಿಗೆ ಜನರು ಕೈ ಹಿಡಿಯುವಂತ ವಿಶ್ವಾಸ ಇದೆ. ಬಿಜೆಪಿ ಸಂಸದರ ವಿರುದ್ಧ ಇರುವಂತ ಪ್ರಬಲ ವಿರೋಧ ಏನಿದೆ ಅದು ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸುತ್ತೆ. ಹಿಂದೂ ಸಂಘಟನೆಗಳಲ್ಲಿ ಅಭ್ಯರ್ಥಿ ಪರ ವಿರುದ್ಧವಾದಂತ ಅಭಿಪ್ರಾಯ ಇಲ್ಲಿ ಕೇಳಿಬರ್ತಾ ಇದೆ. ಇನ್ನು ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧಿಸಿದ್ರೆ ಲಾಭದ ಲೆಕ್ಕಾಚಾರ ಕೂಡ ಒಂದ್ ಕಡೆ ನಡೀತಾ ಇದೆ. ಈ ಎಲ್ಲ ಆಂಗಲ್ನಲ್ಲೂ ಕೂಡ ಇದು ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಪ್ಲಸ್ ಪಾಯಿಂಟ್. ಒಂದ್ ಕಡೆ ಗ್ಯಾರಂಟಿ ಜಾರಿಗೆ ಜನರು ಕೈನ ಹಿಡಿಯುವಂತ ಒಂದು ವಿಶ್ವಾಸ ಇಲ್ಲಿದೆ. ಯಾಕಂತಂದ್ರೆ ಸಮೃದ್ಧವಾಗಿ ತಾವು ಕೊಟ್ಟಂತೆ ತಾವು ನುಡಿದಂತೆ ನಡೆದಿದ್ದಾರೆ ಕಾಂಗ್ರೆಸ್. ಸೊ ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳು ಒಂದಷ್ಟು ಜೊತೆಗೆ ಈ ಒಳ ಬೇಗುದಿಗಳು ಏನು ನಡೀತಾ ಇದೆ ಅಂದ್ರೆ ಅದನ್ನ ಇಲ್ಲಿ ಕಾಂಗ್ರೆಸ್ ಪ್ಲಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆ ಕಾಂಗ್ರೆಸ್ಗೆ ಇರುವಂತ ಮೈನಸ್ ಪಾಯಿಂಟ್ಗಳು ಯಾವುದು ಹಾಗಾದ್ರೆ? ಎಸ್, ಅದನ್ನು ಕೂಡ ನೋಡೋಣ. ಕರಾವಳಿ ಭಾಗದಲ್ಲಿ ಪಕ್ಷದ ಸಂಘಟನೆಯೇ ಬಲವಾಗಿಲ್ಲ, ಇದು ಕಾಂಗ್ರೆಸ್ಗೆ ದೊಡ್ಡ ಮೈನಸ್ ಪಾಯಿಂಟ್. ಕರಾವಳಿ ಕಾಂಗ್ರೆಸ್ ನಾಯಕರಲ್ಲಿ ಒಗ್ಗಟ್ಟಿಲ್ಲ, ಯುನಿಟಿ ಇಲ್ಲ, ಅದು ಕೂಡ ಇಲ್ಲಿ ಮೈನಸ್ ಆಗುತ್ತೆ. ಕರಾವಳಿಯಲ್ಲಿ ಮತ ತರಬಲ್ಲಂತ ಸಮರ್ಥ ಅಭ್ಯರ್ಥಿಯ ಕೊರತೆ ಕಾಂಗ್ರೆಸ್ ಇಲ್ಲಿ ಫೇಸ್ ಮಾಡ್ತಾ ಇದೆ. ಗ್ಯಾರಂಟಿ ನೆಪದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ ಅನ್ನುವಂತ ಒಂದಷ್ಟು ಆಕ್ರೋಶ, ಸಿಟ್ಟು ಸಹಜವಾಗಿ ಈ ಭಾಗದ ಜನರಲ್ಲೂ ಕೂಡ ಇದೆ. ಇದೆಲ್ಲವೂ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ. ಈ ಒಂದು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಈ ಇಷ್ಟು ವಿಚಾರದಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಇವತ್ತು ನಡೆದಂತ ಸಮೀಕ್ಷೆಗೆ ಜನರ ಒಲವು ಯಾವ ಪಕ್ಷದ ಕಡೆಗಿದೆ, ಯಾರ ಅಭ್ಯರ್ಥಿ ಆಗಬೇಕು, ಜೊತೆಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಿಂದ ಎಷ್ಟೆಷ್ಟು ಕಾಲ್ಸ್ಗಳು ಬಂದಿತ್ತು, ಅದರಲ್ಲಿ ಯಾರಿಗೆ ಎಷ್ಟು ಮತ ಬಿದ್ದಿದೆ, ಯಾವ ಪಕ್ಷ ಮುನ್ನಡೆಯಿದೆ, ಯಾವ ಪಕ್ಷ ಹಿನ್ನಡೆಯಿದೆ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು